Hey guys, welcome to my channel. ಸೊ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇದು ವರ್ಷದ ಮೊದಲನೇ ಹಬ್ಬ ಆ್ಯಂಡ್ ನನ್ನ ಏನು ಹೇಳೋದು ಇಂಪಾರ್ಟೆಂಟ್ ಹಬ್ಬ ಕೂಡ, ಬಿಕಾಸ್ ಇವತ್ತು ತುಂಬ ಸ್ಪೆಷಲ್ ಡೇ ನನಗೆ. ಸೊ ಏನು ಅಂತ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಒನ್ಸ್ ಅಗೇನ್ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಮಾರ್ನಿಂಗಿಂದ ಇರೋ ವ್ಲಾಗ್ಸ್ ಎಲ್ಲ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಆ್ಯಂಡ್ ನನ್ನ ಸಕ್ಸಸ್ ಆ್ಯಂಡ್ ನನ್ನ ಫ್ಯಾಮಿಲಿ ಸಕ್ಸಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಇಟ್ಸ್ ವೆರಿ ಹ್ಯಾಪಿ ಟು ಮೀ. ಸೊ ಬನ್ನಿ ಮಾತಾಡೋಣ. ಸೊ ನನ್ನ ಔಟ್ಫಿಟ್ ತೋರಿಸ್ತೀನಿ. ಸೊ ದಿಸ್ ಇಸ್ ಮೈ ಮೇಕಪ್. ಸೊ ದಿಸ್ ಇಸ್ ಮೈ ಮೇಕಪ್, ಏನೂ ಇಲ್ಲ, ಜಸ್ಟ್ ಸಿಂಪಲಾಗಿ ಲಿಪ್ಸ್ಟಿಕ್ ಹಾಕೊಂಡು ಆ್ಯಂಡ್ ಬಳೆ ಹಾಕಿದ್ದೆ, ಪೂಜೆ ಮಾಡ್ತಿದ್ದೆ ಅಂದ್ಬಿಟ್ಟು. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಸೊ ಐ ಆಮ್ ವೇರಿಂಗ್ ಪಿಂಕ್. ಮತ್ತು ಇನ್ನೊಂದೇನೆಂದರೆ ಗೈಸ್, ಐ ಹ್ಯಾವ್ ಸ್ಟಾರ್ಟೆಡ್ ಮೈ ನ್ಯೂ ಇಯರ್ ವೇರಿಂಗ್ ಪಿಂಕ್. ಸೊ ಈ ಹೋಲ್ ಮಂತ್ ಪಿಂಕಲ್ಲೇ ನನ್ನ ಜರ್ನಿ ಆಯಿತು. ಸೊ ಯಾ, ಬನ್ನಿ ಹೋಗೋಣ. ಇದು ಬಂದು 15th ಅರ್ಲಿ ಮಾರ್ನಿಂಗ್ ತೆಗ್ದಿದ್ದ ವ್ಲಾಗು. ನಾನು KR ಮಾರ್ಕೆಟ್ಗೆ ಹೋಗ್ತಾ ಇದ್ದೆ ಬಿಕಾಸ್ ಟು ಪರ್ಚೇಸ್ ಗಾರ್ಲ್ಯಾಂಡ್. ತುಂಬಾ ರಶ್ ಇತ್ತು ಆ್ಯಂಡ್ ವ್ಯೂ ವಾಸ್ ಗುಡ್. ಗೈಸ್, ಯಾಕೆ ಹೂವು ಅಂತ ಹೇಳಿಲ್ವಲ್ಲ, ನೋಡಿ ಫುಲ್ಲಾಗೆ ಹೇಳ್ತೀನಿ ಏನಂತ. ಸಂಕ್ರಾಂತಿ ಹಬ್ಬದ ದಿವಸ ಸ್ಪೆಷಲ್ ಆ್ಯಂಡ್ ಅರ್ಲಿ ಮಾರ್ನಿಂಗ್ ಬಂದ್ರೂ ತುಂಬ ರಶ್ ಇದೆ. ಆ್ಯಂಡ್ KR ಮಾರ್ಕೆಟ್ ಈಸ್ ಆಲ್ ಅಬೌಟ್ ಫ್ಲವರ್ಸ್ ಅಲ್ವಾ. ಸೊ ಇವತ್ತು ಬೇರೆ ಸಂಕ್ರಾಂತಿ, 6 ಗಂಟೆಗೆ ಬಂದಿದ್ದೀನಿ. ನೋಡಿ ರಶ್ ಇದೆ, ಬಟ್ ಸಕ್ಸಸ್ಫುಲಿ ಟುಕ್ ದ ಗಾರ್ಲೆಂಡ್. ಸೊ ಗಾಡಿ ಬರೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಬಂದಮೇಲೆ ಹೋಗೋಣ. ಸೊ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಒಂದು ಸರ್ಪ್ರೈಸ್ ವೆಯ್ಟ್ ಮಾಡ್ತಿದೆ. ಬಾಯ್ ಗೈಸ್. ತಟ್ಟೆ ಇಡ್ಲಿ ತಿಂತಾಯಿದ್ದೀವಿ ಅರ್ಲಿ ಮಾರ್ನಿಂಗ್ ಫ್ರಮ್ ಮೈಸೂರು ತಟ್ಟೆ ಇಡ್ಲಿ ಪಾಯಿಂಟ್. ಪುಟ್ಟನಹಳ್ಳಿಲಿದೆ, ಮಸ್ಟ್ ಟ್ರೈ ಮಾಡಿ, ಚೆನ್ನಾಗಿದೆ. ಪುಳಿಯೋಗರೆ ಮತ್ತು ಇಡ್ಲಿ ಟ್ರೈ ಮಾಡಬೇಕು ಅಂದರೆ ಮಸ್ಟ್ ಟ್ರೈ ಪುಟ್ಟನಹಳ್ಳಿಲಿರೋ ತಟ್ಟೆ ಇಡ್ಲಿ ಶಾಪಿಗೆ ಬನ್ನಿ. ನಾನು ಲೊಕೇಶನ್ ಪಿನ್ ಮಾಡ್ತೀನಿ. ಹಂಗೆ ಮನೆಗೆ ಬಂದು ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನನ್ನ ಮಂಟಪನ ನಾನು ಪೂಜೆ ಮಾಡಿದೆ. ಸೊ ತುಂಬ ದಿವಸ ಆಗಿತ್ತು ಕ್ಲೀನ್ ಎಲ್ಲ ಮಾಡಿ ನಾನು ಪೂಜೆ ಮಾಡಿದೆ. ನನ್ನ ಫೇವ್ರೆಟ್ ಪ್ಲೇಸ್ ಆಫ್ ಮೈ ಹೋಮ್ ಅಂತ ಹೇಳ್ಬೋದು. ಅದನ್ನು ಮಾಡಿಕೊಂಡು ಪ್ರಸಾದ ತಿಂದು ನಾನು ರೆಡಿ ಆಗಕ್ಕೆ ಹೊರಟೆ. ಸೊ ನೋಡಿ, ಎಂಜಾಯ್ ಮಾಡಿ. ಇವತ್ತಿನ ಸರ್ಪ್ರೈಸ್ ಬಂದ್ಬಿಟ್ಟು ನನ್ನ ಲೈಫಿಗೆ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಐ ಆಮ್ ವೆರಿ ಬ್ಲೆಸ್ಡ್ ಆ್ಯಂಡ್ ಐ ಆಮ್ ವೆರಿ ಲಕ್ಕಿ ಟು ದೋಸ್ ಮೂಮೆಂಟ್ಸ್ ಇನ್ ಮೈ ಲೈಫ್. ಅದು ಈ ಏಜಲ್ಲಿ. ಸೊ ಏನು ಅಂತ ತಿಳ್ಕೊಳ್ಬೇಕಂದ್ರೆ ಸ್ಟೇ ಟ್ಯೂನ್ಡ್ ಆ್ಯಂಡ್ ವಿ ವಿಲ್ ಗೋ ನೌ. ಟೈಮ್ ಆಗಿದೆ. ಸೊ ಬನ್ನಿ ಹೋಗೋಣ. ಸೊ ಕ್ಯಾಬ್ ಬುಕ್ ಮಾಡಿದ್ದೀನಿ ಗೈಸ್, ಹೋಗೋಣ. ಸೊ ಏನು ಸರ್ಪ್ರೈಸ್ ಅಂತ ನಿಮಗೆ ವಿತಿನ್ ಸ್ವಲ್ಪ ಹೊತ್ತರಲ್ಲಿ ಗೊತ್ತಾಗುತ್ತೆ. ಸೊ ಬನ್ನಿ, ಐ ಆಮ್ ವೆರಿ ಎಕ್ಸೈಟೆಡ್. ಕ್ಯಾಬ್ ಬಂದಮೇಲೆ ನಾನು, ನನ್ನ ಪಪ್ಪ, ನನ್ನ ಮಮ್ಮಿ ಹೊರಟ್ವಿ ರೆನಾಲ್ಡ್ ಶೋರೂಮ್ಗೆ ಟು ಪರ್ಚೇಸ್ ಮೈ ಡ್ರೀಮ್ ಕಾರ್. ಹೌದು ಗೈಸ್, ನಾನು ನನ್ನ ಡ್ರೀಮ್ ಕಾರ್ನ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದೆ. ಸೊ ಇಫ್ ಯು ಗೈಸ್ ನೋ ದಿಸ್ ಲೊಕೇಶನ್, ಪಿನ್ ಮಾಡಿ ಆರ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ಕಲರ್ ಕಾರ್ ಅಂತ ವೆಯ್ಟ್ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ. ಸೊ ಸ್ವಲ್ಪ ಪೇಪರ್ಸ್ನ ಸೈನ್ ಮಾಡಬೇಕಿತ್ತು, ಅದನ್ನೆಲ್ಲ ಪಪ್ಪ ನೋಡ್ಕೊತಿದ್ರು. ಅಲ್ಲಿವರೆಗೂ ನಾನು ಸ್ವಲ್ಪ ವೀಡಿಯೋಸ್ನ ತೊಗೊಳ್ತಿದ್ದೆ. ಸೊ ನಮ್ಮ ಪಪ್ಪ ಡೀಪಾಗಿ ಯೋಚನೆ ಮಾಡ್ತಿದ್ರು. ಆ್ಯಂಡ್ ಹಿಯರ್ಸ್ ದ ರಿವೀಲ್ ಗೈಸ್. ನನ್ನ ಕಾರ್ ಆಫ್ಟರ್ ಸೋ ಮೆನಿ ಸ್ಟ್ರಗಲ್ಸ್ ಆ್ಯಂಡ್ ಎಫರ್ಟ್ಸ್ ಫ್ರಮ್ ಮೈ ಫ್ಯಾಮಿಲಿ, ಕೊನೆಗೂ ನನಗೆ ತುಂಬ ಖುಷಿಯಾಯಿತು. ಹೆಂಗನ್ಸ್ತಿದೆ ಕಾರ್? ತುಂಬ ಖುಷಿ ಆಗ್ತಾಯಿತ್ತು. ಇಲ್ಲ, ಹೆಂಗನ್ಸ್ತಿದೆಪ್ಪ ಕಾರು? ಸೂಪರ್ ಆಗಿದೆ. ನಮ್ದೊಂದು ಕನಸು ನೆರವೇರಿತು. ಹಿಯರ್ ಇಸ್ ದ ಅನೌನ್ಸ್ಮೆಂಟ್ ಗೈಸ್. ನನ್ನ ಮಿನಿ SUV ಲೈಕ್ ಕಾರ್ ರೆನಾಲ್ಟ್ ಕ್ವಿಡ್ ಈಸ್ ಮೈನ್ ನಾವ್. ಸೊ ಡೆಲಿವರಿ ತೊಗೊಂಡು ನಾನು ಹೊರಟೆ ಆಚೆ ಸ್ವೀಟ್ ತೊಗೊಳ್ಳೋದಕ್ಕೆ. ಬಿಕಾಸ್ ಎಲ್ಲರಿಗೂ ಕೊಡಬೇಕು ಅನ್ನೋ ಒಂದು ರೀಸನಿಂದ, ಮತ್ತು ನಮ್ಮ ಸೆಲೆಬ್ರೇಷನ್ನ ನಾವು ಯಾವತ್ತೂ ಹಂಗೆ ಮಾಡ್ತೀವಿ. ಸೊ ಕಾಂತಿ ಸ್ವೀಟ್ಸಿಗೆ ಬಂದೆ. ಸೊ ಇಲ್ಲೇ ಸ್ವೀಟ್ಸ್ ನಾವು ಪರ್ಚೇಸ್ ಮಾಡೋದು. ಸೊ ಅಲ್ಲೇ ತೊಗೊಂಡೆ. ಬಂದಿದ್ದೀನಿ ಗೈಸ್ ಸ್ವೀಟ್ ತೊಗೊಳಕ್ಕೆ. ಪೂಜೆ ಮಾಡಬೇಕು. ಸೊ ಬನ್ನಿ ಪೂಜೆ ಮಾಡೋಣ.
ಸ್ವೀಟ್ ತೊಗೊಳ್ಳೋಣ. ವೆರಿ ಎಕ್ಸೈಟೆಡ್, ಸೊ ಹ್ಯಾಪಿ ಆಗ್ತಿದೆ. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಅಂತ ನಾನು ಸಮೋಸನ ಆರ್ಡರ್ ಮಾಡ್ಕೊಂಡು ತಿಂದ್ಕೊಂಡೆ. ತೊಗೊಂಡಿದ್ದೀನಿ ಗೈಸ್. ಸೊ ಹೋಗೋಣ, ಹೋಗ್ಬಿಟ್ಟು ಪೂಜೆ ಮಾಡಿಸ್ಬೇಕು. ಪೂಜೆ ಮಾಡಿಸಿ ಏನು ಮಾಡೋಣ ಅಂತ ನೋಡಿ. ಆ್ಯಂಡ್ ಐ ಆಮ್ ವೆರಿ ಮಚ್ ಎಮೋಷ್ನಲ್ ಟುಡೇ. ಮಾತಾಡೋಣ ಮನೆಗೆ ಹೋಗ್ಬಿಟ್ಟು ಬನ್ನಿ. ಸೊ ಗಾಡಿ ತಂದಿದ್ದೀನಿ ನಾನು. ಸೊ ಏನು ಹೇಳೋದು, ಕಾರಣ ಮೇಯ್ನಾಗೆ ನಾನು ಪರ್ಚೇಸ್ ಮಾಡಿದ್ದು ನನ್ನ ಪಪ್ಪ ಮಮ್ಮಿ ಖುಷಿ ನೋಡೋದಕ್ಕೆ. ಆ್ಯಂಡ್ ದೇ ಫೆಲ್ಟ್ ವೆರಿ ಹ್ಯಾಪಿ ಬಿಕಾಸ್ ಈ 19 ವರ್ಷ ನನ್ನ ತಂದೆ ತಾಯಿ ಏನೆಲ್ಲ ಕಷ್ಟ ಬಿದ್ದಿದ್ದಾರೋ ಅದಕ್ಕೆ ಒಂದು ಸಾರ್ಥಕತೆ ಸಿಕ್ತು. ಒಂದೊಂದು ಟೈಮಲ್ಲಿ ಅವರಿಬ್ಬರಿಗೆ ಊಟ ಸಹ ಇರ್ತಾ ಇರಲಿಲ್ಲ. ಬಟ್ ಆ ಥರದಿಂದ ಇವಾಗ ಈ ಪೊಸಿಷನಿಗೆ ಬಂದಿರೋದಕ್ಕೆ ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಪೇರೆಂಟ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪಪ್ಪ ಮಮ್ಮಿ ನನಗೆ ಈ ಲೈಫ್ ಕೊಟ್ಟಿರೋದಕ್ಕೆ. ಆ್ಯಂಡ್ ಲವ್ ಯು ಬೋತ್. ಸೊ ಹಂಗೆ ನಾನು ಮಾತಾಡ್ಕೊಂಡು ಕಾರ್ನ ಪಾರ್ಕ್ ಮಾಡಿದ್ರು ಡ್ಯಾಡಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದುಬಿಟ್ಟು ನನ್ನ ಪಪ್ಪದು ಬರ್ಡೇ ಇತ್ತು. ನನ್ನ ಡ್ಯಾನ್ಸ್ ಕ್ಲಾಸ್ನ ಮುಗಿಸ್ಕೊಂಡು ನಾನು ಹೊರಟೆ ಕಬಾಬ್ ಮ್ಯಾಜಿಕ್ಗೆ. ಸೊ ಫುಡ್ನ ತೊಗೊಂಡು ಮನೆಗೆ ಬಂದ್ವಿ ಬಿಕಾಸ್ ನನ್ನ ಪಪ್ಪದು 45th ಬರ್ಡೇ ಇದ್ದಿದ್ದರಿಂದ ಸೆಲೆಬ್ರೇಟ್ ಮಾಡಬೇಕಿತ್ತು. ನಾನು ಒಂದು ಶವರ್ಮನ ತೊಗೊಂಡು ಆಚೆ ಬಂದೆ. ನೆಕ್ಸ್ಟು ನಾನು ಹೊರಟಿದ್ದು ಕೇಕ್ ಶಾಪ್ಗೆ ಟು ಪರ್ಚೇಸ್ ಕೇಕ್. ಸೊ 45th ಬರ್ಡೇ ಇದ್ದಿದ್ದರಿಂದ ಕೇಕ್ ಕೂಡ ಕಟ್ ಮಾಡಿಸಿದ್ವಿ. ನಾನು ಐರಿಷ್ ಕಾಫಿ ಫ್ಲೇವರ್ನ ತೊಗೊಂಡು ಹ್ಯಾಪಿ ಬರ್ಡೇ ಪಪ್ಪ ಅಂತ ಮಾಡಿಸ್ಕೊಂಡು ಹೊರಟೆ ಮನೆಗೆ. ಸೊ ನೈಟಲ್ಲಿ ನನ್ನ ಏರಿಯಾ ತುಂಬ ಲೈಟಿಂಗ್ಸ್ ಜೊತೆ ಚೆನ್ನಾಗಿ ಕಾಣಿಸುತ್ತೆ. ಹಂಗೆ ಮನೆಗೆ ಬಂದು ಪಪ್ಪದು ಕೇಕ್ ಕಟಿಂಗ್ ಮಾಡಿ ನನ್ನ ಡೇನ ಮುಗಿಸ್ದೆ. ಇದಾಗಿತ್ತು ನನ್ನ ವ್ಲಾಗ್. ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಸಪೋರ್ಟ್. ಲವ್ ಯು ಗೈಸ್. ಅಂಟಿಲ್ ದೆನ್ ಟಾಟಾ ಬಾಯ್ ಫ್ರಮ್ ಪವಿತ್ರ. ಹೋಗಿ ಮಲ್ಕೊಳ್ಳಿ ಆ್ಯಂಡ್ ನಾನು ಮಲಗ್ತೀನಿ. ಬಾಯ್, ಲವ್ ಯು.